भाई सजे महाभाई सजे राज समुगत स्वाहा भाई सजे महाभाई सजे राज। ನಮಸ್ತೆ, ನಾನ್ ಶ್ವೇತಾ. ಇವತ್ತಿನ ದಿವಸ ನಾವು ಪಡುಬಿದ್ರಿ ಸೆಂಟರ್ ಇಂದ ಆ ಜೇಡ್ ವಾಟರ್ ಆಗಿರ್ಬೋದು, ಜೇಡ್ ಆಟೋಮೆಟಿಕ್ ಬೆಡ್ ಅನ್ನ ಈ ಒಂದು ಮನೆಗೆ ಹಾಕಿದ್ದೇವೆ. ಯಾವ ತರ ಥೆರಪಿಯನ್ನ ಪಡ್ಕೊಂಡು ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ, ತರ ಮನೆಯಲ್ಲಿ ಹೇಗೆಲ್ಲ ಥೆರಪಿಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ತಾ ಬರುವ. ನಮಸ್ತೆ. ನಮಸ್ತೆ ಮೇಡಮ್. ಸರಕ್ಕೆ ಮೂಜ್ ಮೇಡಮ್ ನಕ್ಲೆಗೆ ವೆಲ್ಕಮ್. ಶ್ವೇತಾ ಮೇಡಮ್, ಸರಿತಾ ಮೇಡಮ್, ಪ್ರೀತಿ ಮೇಡಮ್, ಪ್ಲೀಸ್ ಕಮ್. ನಮಸ್ತೆ ಅಮ್ಮ. ಸರಕೇರ್. ಓಕೆ, ಸೆರಕೇರಿಗೆ ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಾ? ನಾನು ಒಂದು 2 ತಿಂಗಳು ಕಳೆಯಿತು. 2 ತಿಂಗಳು. ಯಾವ ಪ್ರಾಬ್ಲಮ್ಸ್ಗೋಸ್ಕರ ಸೆರಕೇರಿಗೆ ಬಂದ್ರಿ? ಬಿಪಿ ಇತ್ತು, ಶುಗರ್ ಇತ್ತು, ಸ್ವಲ್ಪ ಟೆನ್ಷನ್, ಅದ್ರಿಂದ ಬಿಪಿ ಬಂತು. ಮತ್ತೆ ಸರಕೇರಿಗೆ ಬಂದ ಮೇಲೆ ಓಕೆ, ಹೇಗಾಗ್ತಾ ಇದೆ ಸೆರಕೇರ್? ಖುಷಿ ಆಗ್ತದೆ, ಮೈಂಡಿಗೆ ತುಂಬಾ ಖುಷಿ ಆಗ್ತದೆ. ದಿನ ಹೋಗೋಣ ಅಂತ ಅನಿಸ್ತದೆ. ಈಗ ಮನೆಯಲ್ಲಿ ಆಟೋಮೆಟಿಕ್ ಬೆಡ್ ಅನ್ನು ಯೂಸ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದೀರಾ? ಯಾಕೋಸ್ಕರ ಆಟೋಮೆಟಿಕ್ ಬೆಡ್ ಅನ್ನು ತಗೊಳ್ಬೇಕಂತ ಆಯ್ತು? ಇದರಿಂದ ಏನಾದ್ರು ಚೇಂಜಸ್ ಆಯ್ತಾ ನಿಮ್ಗೆ? ನಮ್ಗೆ ದಿನ ಅಲ್ಲಿ ಬಂದು ತಕೊಂಡಾಗ ಖುಷಿ ಆಯ್ತು. ಅದೇ ನಾವು ಮನೆಗೆ ಒಂದು ತಕೊಂಡ್ ಬಂದ್ರೆ ಎಲ್ರಿಗೂ ಆಗ್ತದಲ್ಲ ಅಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನು ತಗೊಂಡು ಮನೇಲಿ ಯಾರಿಗೆಲ್ಲ ಯೂಸ್ ಆಗ್ತದೆ ಅಮ್ಮ? ಈಗ ಮನೇಲಿ ಎಲ್ರಿಗೂ ಯೂಸ್ ಆಗ್ಬಹುದು ಮೇಡಮ್. ಈಗ ನಾನು ಸ್ಟಾರ್ಟ್ ಮಾಡಿದಷ್ಟೇ, ಮನೇಲಿ ಎಲ್ರಿಗೂ ಹೇಳಿದ್ದೇನೆ, ಎಲ್ರಿಗೂ ಯೂಸ್ ಆಗ್ತದೆ. ಎಲ್ಲರಿಗೂ ಯೂಸ್ ಆಗ್ತದೆ. ಅಮ್ಮ, ನಿಮ್ಮ ಜೊತೆನೆ ಮಗ ಬರ್ತಾ ಇದ್ರು, ಸೊಸೆ ಬರ್ತಾ ಇದ್ರು ಥೆರಪಿಗೆ, ಅವರಿಗೆ ಯಾವ ತರ ಆಯ್ತು ಥೆರಪಿ? ಸೊಸೆಗೆ ತುಂಬಾ ಖುಷಿ ಆಯ್ತು. ಹೇಳ್ತಿದ್ರು ನಂಗೆ ತುಂಬಾ ಟೈಮ್ ಇದೆ, ನಾನು ದಿನ ಹೋಗ್ತಿದ್ದೆ, ಆದ್ರೆ ವಾರದಲ್ಲಿ 1-2 ಸಲ ಹೋಗಿ ನಂಗೆ ತುಂಬಾ ಬೆನಿಫಿಟ್ ಸಿಕ್ಕಿತ್ತು. ಸೊಂಟ ನೋವಿತ್ತು ಅವಳಿಗೆ, ತುಂಬಾ ಕಡಿಮೆ ಆಗಿದೆ. ನಂಗೂ ಕೂಡ ಒಂದು ಪ್ರಾಡಕ್ಟ್ ತಕೊಳ್ಬೇಕು ಹೇಳಿದ್ಲು. ಅದಕ್ಕೆ ನಾವು ಒಂದು ತಕೊಂಡ್ರೆ ಎಲ್ರಿಗೂ ಆಗ್ತದಲ್ಲ ಅಂತ ಹೇಳಿ ಆ ಉದ್ದೇಶದಿಂದ ತಕೊಂಡೆವು. ಹಾಗೆ ಅಮ್ಮ, ಇದಕ್ಕೆ ಹಾಕುವಂತ ಹಣದಲ್ಲಿ ನೀವು ಬೇರೆ ಏನಾದ್ರು ತಗೊಳ್ಬೋದಿತ್ತು, ಚಿನ್ನ ತಗೊಳ್ಬೋದಿತ್ತು, ಹಣವನ್ನ ಬೇರೆ ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೇಕಿತ್ತು. ಆದ್ರೆ ಯಾಕೋಸ್ಕರ ಇದೇ ಬೆಡ್ ಬೇಕಂತ ಇದಕ್ಕೋಸ್ಕರ ಹಣವನ್ನ ಇನ್ವೆಸ್ಟ್ ಮಾಡಿದ್ರಿ? ಮೇಡಮ್, ಚಿನ್ನ ಮುಂದೆ ಕೂಡ ಮಾಡ್ಬೋದು, ನಮ್ಮ ಇಲ್ಲ ಅಂತಲ್ಲ, ದೇವರೆಲ್ಲ ಕೊಟ್ಟದುಂಟು. ಆದ್ರೆ ಇಂಥದನ್ನು ದೇವರು ಕೂಡ ನಮ್ಗೆ ಹೇಳಲಿಲ್ಲ. ನೀವು ದೇವರಾಗಿ ಬಂದು ಹೇಳಿದ್ರಾ, ಖುಷಿ ಆಯ್ತು. ಓಕೆ ಅಮ್ಮ, ಆರೋಗ್ಯ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಓಕೆ, ಸೆರಕೇರ್ನ ಥೆರಪಿಯಿಂದ ನನ್ನ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತದಂತ ನಂಬಿಕೆ ಇದೆಯಾ ಅಮ್ಮ? ತುಂಬಾ ನಂಬಿಕೆ ಇದೆ. ತುಂಬಾ ನಂಬಿಕೆ ಇದೆ. ತುಂಬಾ ಜನ ತುಂಬಾ ಪ್ರಾಬ್ಲಮ್ಸ್ ಅನ್ನ ಇಟ್ಕೊಂಡು ಸೆರಕೇರಿಗೆ ಬರ್ತಾರೆ. ಅವ್ರಿಗೆ ಏನ್ ಹೇಳಿಕ್ಕೆ ಇಷ್ಟ ಪಡ್ತೀರಾ? ನೀವು ದಿನಾಚೆ ಸರಕೇರಿಗೆ ಹೋಗಿ ಬೇಕಾದವರು ಹೇಳಿಕೊಡ್ತಾರೆ. ತುಂಬಾ ಖುಷಿಯಿಂದ ಜೀವನ ನಡೆಸಿ. ಓಕೆ, ನೋಡ್ತಾ ಬಂದ್ರಿ, ಅಮ್ಮ ಕೂಡ ಚೆನ್ನಾಗಿ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಕೂಡ ಹೆಚ್ಚಿನ ರಿಸಲ್ಟ್ ಅನ್ನ ಈ ಒಂದು ಥೆರಪಿಯನ್ನ ಡೈಲಿ ಆಗಿ ಮಾಡಿ ಇನ್ನು ಕೂಡ ಹೆಚ್ಚಿನ ಆರೋಗ್ಯವನ್ನ ಪಡ್ಕೊಳ್ಳಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ನೀವ್ ಯಾವ ಪ್ರಾಬ್ಲಮ್ಸಿಗೋಸ್ಕರ ಸೆರಕೇರಿಗೆ ಬಂದ್ರಿ? ನಾನು ಕಳೆದ ಒಂದು 4-5 ತಿಂಗಳ ಹಿಂದೆ ನಮ್ಮ ಫ್ರೆಂಡ್ ವಿಶ್ವನಾಥ್ ಅವರು ತಿಳಿಸಿದ ಮೇಲೆಗೆ ಸೆರಕೇರ್ ಅಲ್ಲಿಗೆ ಬಂದು ನನ್ನ ಆಕ್ಚುಲಿ ಆಗಿ ಬೆನ್ನು ನೋವು, ಡಿಸ್ಕ್ ನೋವು ಮತ್ತು ಕುತ್ತಿಗೆ ನೋವು, ಕಾಲು ಎಲ್ಲ ನೋವಿತ್ತು. ಅದಕ್ಕೋಸ್ಕರ ಅಲ್ಲಿ ಒಳ್ಳೆಯ ರೀತಿಯ ಟ್ರೈನರ್ಗಳು, ಮೇಡಮ್ಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಹೆಚ್ಚಿನ ಗುಣಮುಖವಾಗಿದ್ದೇನೆ. ಆಲ್ರೆಡಿ ನಿಮ್ಮ ಹತ್ರ ವಾಟರ್ ಡಿವೈಸ್ ಇತ್ತು, ಯಾಕೋಸ್ಕರ ಈ ಒಂದು ಜೇಡಲ್ ಥಯಾನೈಸರ್ ಆಲ್ಕಲೈನ್ ಡಿವೈಸ್ ಅನ್ನೇ ತಗೊಳ್ಬೇಕಂತ ಆಯ್ತು? ನಿಮ್ಮ ಸೆರಕೇರ್ ಸೆಂಟರ್ ಬಂದ್ಮೇಲೆ ಅಲ್ಲೇ ಟ್ರೈನಿಂಗ್ಗಳು ಒಳ್ಳೆ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಲ್ಕಲೈನ್ ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರಿಂದ ಹಳೆಯದನ್ನು ರೀಪ್ಲೇಸ್ ಮಾಡಿ ಹೊಸ ಆಲ್ಕಲೈನ್ ತಗೊಂಡಿದ್ದೇವೆ. ಓಕೆ, ಅದ್ರಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ನಾರ್ಮಲ್ ನೀರಿಗೂ ಈ ಒಂದು ನೀರನ್ನು ಕುಡಿಯುವಾಗ ದೇಹದಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ತಾ ಬಂತ? ಇದರಿಂದ ಆಲ್ಕಲೈನ್ ವಾಟರ್ ನಿಂದ ಚೇಂಜಸ್ ಕಾಣಿತ್ತು. ಅಂದ್ರೆ ಅಲ್ಲಿ ಅದರ pH ನಮ್ಗೆ ಒಳ್ಳೆ ಮಾಹಿತಿ ಇದ್ದು, ಅದರ ವಾಟರ್ ಕುಡಿಯೋದ್ರಿಂದ ಶುಗರ್ಗೆ ಮತ್ತೆ ಅದ್ರಲ್ಲಿ 0, 1, 2, 3, 4 3 ಶುಗರ್ಗೆ, 4 ಗ್ಯಾಸ್ ಟ್ರಬಲ್ಗೆ ಅದೆಲ್ಲ ಮಾಹಿತಿ ನೀಡಿದ್ರಿಂದ ನಾವು ಇದನ್ನು ತಗೊಂಡು ಆಲ್ಕಲೈನ್. ಅದೇ ತರ ಅದರ ಜೊತೆ ಆಟೋಮೆಟಿಕ್ ಬೆಡ್ ಇದೆ, ಅದರಲ್ಲಿ ನಿಮ್ಗೆ ಏನಾದ್ರು ಚೇಂಜಸ್ ಗೊತ್ತಾಯ್ತಾ? ಆಟೋಮೆಟಿಕ್ ಬೆಡ್ ನಿಂದ ಸಹ ಒಳ್ಳೆಯ ಅನುಭವ ಆಗಿದೆ, ನೋವೆಲ್ಲ ಹೋಗಿದೆ. ಆಕ್ಚುಲಿ ಸ್ಪೈನಲ್ ಕಾರ್ಡ್ ನೋವಿತ್ತು,
ಡಿಸ್ಕ್ ಎಲ್ಲ ಅದು ಸ್ಪೈನಲ್ ಕಾರ್ಡ್ ಅದರಿಂದ ಆಟೋಮೆಟಿಕ್ ಬೆಡ್ ಅನ್ನು ಯೂಸ್ ಮಾಡಿದಾರ ತುಂಬಾ ಯೂಸ್ ಆಗಿದೆ ಮತ್ತು ಈಗ ಗುಣಮುಖವಾಗಿದೆ. ಓಕೆ, ಗುಣಮುಖವಾಗಿದೆ. ಓಕೆ, 100ರಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ಸ್ ಕ್ಯೂರ್ ಆಗಿರ್ಬೋದು? ಒಂದು 95% ಆಗಿರ್ಬೇಕು. ಇನ್ನು ಮನೆಯಲ್ಲಿ ಹೊಸತ್ತು ಆಟೋಮೆಟಿಕ್ ಬೆಡ್ ತಗೊಂಡಿದೆ, ಅದೇನು ಇನ್ನು ಫುಲ್ ಕ್ಯೂರ್ ಆಗ್ಬೋದು. ಓಕೆ, ಈ ಒಂದು ವಾಟರ್ ಡಿವೈಸ್ ಆಗಿರ್ಬೋದು, ಆಟೋಮೆಟಿಕ್ ಬೆಡ್ ಆಗಿರ್ಬೋದು, ಅದಕ್ಕೆ ಹಾಕಿದಂತ ಹಣ ವೇಸ್ಟ್ ಅಂತ ಆಗ್ತಾ ಇದೆಯಾ? ಇಲ್ಲ, ವೇಸ್ಟ್ ಅಂದಿಲ್ಲ. ಅದು ಒಂದು 10 ವರ್ಷ 15 ವರ್ಷ ಮುಂದಿನ ಆಲೋಚನೆ ನೋಡ್ಕೊಳ್ಳಿ, ನಮ್ಮ ಆರೋಗ್ಯ, ನಮ್ಮ ಫ್ಯಾಮಿಲಿ ಆರೋಗ್ಯ, ಮಕ್ಕಳ ಆರೋಗ್ಯ, ಎಲ್ಲರಿಗೂ ಕೂಡ ಯೂಸ್ ಆರೋಗ್ಯ ಅದು ಉಪಯೋಗ ಆಗಬಹುದು ಹೇಳಿ ಆ ಹಣಕ್ಕೆ ನಾವು ಅದು ನೋಡಿಲ್ಲ, ಆರೋಗ್ಯ ಮುಖ್ಯ ಅಂತ ನೋಡಿದ್ವಿ ಅಷ್ಟೇ. ಓಕೆ, ಆರೋಗ್ಯ ನಿಮ್ಮ ಪ್ರಕಾರ ಎಷ್ಟು ಮುಖ್ಯ? ಆರೋಗ್ಯ ಬಹಳ ಮುಖ್ಯ. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸುವಂತ ಮಾಹಿತಿ ನೀಡಬೇಕು. ಓಕೆ, ಇದರ ಬಗ್ಗೆ ನಂಬಿಕೆ ಇದೆಯಪ್ಪ? ಫುಲ್ 100% ನಂಬಿಕೆ ಇದೆ. ಬೇರೆಯವರಿಗೆ ಸಹ ಹೇಳ್ತಾ ಇದ್ದೇನೆ. ತುಂಬಾ ಜನ ನಿಮ್ಮ ಸೆಂಟರ್ಗೆ ಕಳಿಸಿದ್ದೇನೆ. ತುಂಬಾ ಜನ ಬಂದಿದ್ರೆ, ಬ್ಯಾಂಗ್ಳೂರಿಂದ ಕೆಲವರು, ಡೆಲ್ಲಿಯಿಂದ ಫ್ರೆಂಡ್ಸ್ ಬಂದ್ರೆ, ಇಲ್ಲಿ ಮಂಗಳೂರಿಂದ ಲೋಕಲ್ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಗಳಿಗೆ ಹೆಚ್ಚಿನವರಿಗೆ ಮಾಹಿತಿ ನೀಡಿದ್ದೇನೆ. ಅಲ್ಲಿ ಬರ್ತಾ ಇದ್ದಾರೆ ಹೆಚ್ಚಿನವರು. ಓಕೆ ಅಪ್ಪ, ಏನಂತ ಹೇಳುವಾಗ ಥೆರಪಿಯನ್ನ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಈಗ ಥೆರಪಿಯನ್ನ ಮಾಡಿದ ನಂತರ ಯಾವ್ದಾದ್ರು ಟ್ಯಾಬ್ಲೆಟ್ ಸ್ಟಾಪ್ ಆದದ್ದು, ಕಮ್ಮಿ ಆದದ್ದು ಏನಾದ್ರು ಇದೆಯಾ? ಇದೆ. ಶುಗರ್ಗೆ ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಅದು ಆಕ್ಚುಲಿ ಶುಗರ್ ನಮ್ದು 150 160 ಇತ್ತು, ಕೆಲವು ಟೈಮ್ 200 ಸಹ ಹೋಗ್ತಾ ಇದ್ದು. ಈಗ ಈ ಆಲ್ಕಲೈನ್ ನೀರು ಕುಡಿದ್ರಿಂದ 124, ನಿನ್ನೆ ಒಂದು ನೋಡಿದ್ದೇನೆ 120-124 ಇತ್ತು. ಹಾಗಾಗಿ ಈಗ ಟ್ಯಾಬ್ಲೆಟ್ ಬಿಟ್ಟಿದ್ದೇನೆ, ನಾನು ಶುಗರ್ಗೆ ತಗೊಳ್ಳೋದು ಬಿಟ್ಟಿದ್ದೇನೆ. ಓಕೆ, ಇನ್ನೊಂದು ಕ್ವಶನ್ ಅನ್ನ ಕೇಳ್ತೆ. ಯಾಕಂತ ಹೇಳುವಾಗ ಈಗ ಹೈಯೆಸ್ಟ್ ಆಗಿ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ಕೆಲವರಿಗಿಂತ ವಾಟರ್ ಸಿಗ್ತಾ ಇಲ್ಲ. ನಿಮ್ಗೆ ಈ ಒಂದು ಡಿವೈಸ್ ಸಿಕ್ಕಿರುವಂತದ್ದು ಲಕ್ಕಿ ಅಂತ ಅನಿಸ್ತಾ ಇದೆಯಾ? ಒಳ್ಳೆ ಲಕ್ಕಿ. ಸೆರೆಕೆರೆಗೆ ಬಂದು ಅಲ್ಲೇ ವಿಚಾರ ತಿಳ್ಕೊಂಡಿದ್ದು ಲಕ್ಕಿ. ಅದು ನಮ್ಮ ಮನೆಗೂ, ನಮ್ಮ ರಿಲೇಟಿವ್ಗೆ, ಕೆಲವು ಫ್ರೆಂಡ್ಸ್ ಗಳಿಗೆ ಕೊಡುವ ನೀರನ್ನು ಹಂಚುವ ಕೂಡ ನಾನು ಆಲೋಚನೆ ಮಾಡ್ತೇನೆ. ನೀರು ಎಲ್ಲರೂ ಅದನ್ನು ಕುಡಿದು ಆರೋಗ್ಯವಂತರಾಗಲಿ. ಓಕೆ, ನೋಡ್ತಾ ಬಂದ್ರಿ, ಚೆನ್ನಾಗಿ ರಿಸಲ್ಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೂಡ ಹೆಚ್ಚಿನ ರಿಸಲ್ಟ್ ಅನ್ನ ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರ ಮೇಡಮ್ ಗಳಿಗೆ ಥ್ಯಾಂಕ್ ಯು.